ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ಪ್ಲಾಸ್ಟಿಕ್ ಗೋಡೌನ್ಗೆ ಬೆಂಕಿ ತಗುಲಿರುವಂಥದ್ದು. ಬೆಂಗಳೂರಿನ ಅಂಜನಾನಗರದಲ್ಲಿ ಈ ಅಗ್ನಿ ಅವಘಡ ನಡೆದಿರುವಂಥದ್ದು. ಶಾರ್ಟ್ ಸರ್ಕ್ಯೂಟ್ನಿಂದ ಫ್ಯಾಕ್ಟರಿ ಧಗಧಗಿಸಿ ಉರಿದಿದೆ. ಫ್ಯಾಕ್ಟರಿಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಕೂಡ ಬೆಂಕಿಗಾಹುತಿಯಾಗಿರುವಂಥದ್ದು. ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಕಾರ್ಮಿಕರು ಗೋಡೌನ್ನಿಂದ ಹೊರಗೆ ಓಡೋಡಿ ಬಂದಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಂತಹ ಕಾರ್ಯ ಮುಂದುವರೆದಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಅಂಜನಾನಗರದಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿ ವ್ಯಾಪಿಸ್ತಾ ಇದೆ, ದಟ್ಟವಾದ ಹೊಗೆ ಹೇಗೆ ಆವರಿಸಿಕೊಂಡಿದೆ, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಲಿಕ್ಕೆ ಹೇಗೆ ಹರಸಾಹಸ ಪಡ್ತಿದ್ದಾರೆ ಅನ್ನೋದನ್ನು ನೀವು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕ್ಷಣದಿಂದ ಕ್ಷಣಕ್ಕೆ ಆ ಬೆಂಕಿಯ ತೀವ್ರತೆ ವ್ಯಾಪ್ತಿ ಜಾಸ್ತಿ ಆಗ್ತಾ ಇರುವಂಥದ್ದು. ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲೇ ಇಡೀ ಬಿಲ್ಡಿಂಗಿಗೆ ಬೆಂಕಿ ವ್ಯಾಪಿಸಿಕೊಂಡಿದೆ. ದಟ್ಟವಾದಂತಹ ಹೊಗೆ ಬಾನೆತ್ತರಕ್ಕೆ ಹಾರ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಇದು ಕವರ್ ಫ್ಯಾಕ್ಟರಿಯಲ್ಲಿ ಕಾಣಿಸಿಕೊಂಡಂತಹ ಬೆಂಕಿ. ಬೆಂಕಿ ಮಧ್ಯದಲ್ಲ ಸ್ವಲ್ಪ ಲೋಕ್ ಆಯ್ತಲ್ಲ ಜಾಸ್ತಿ. ಅಂಜನಾನಗರದ ಅಗ್ನಿ ಅವಘಡ ನಡೆದಂತಹ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡಿತಾ ಹೋಗೋಣ. ನರಸಿಂಹಮೂರ್ತಿ, ಪ್ಲಾಸ್ಟಿಕ್ ಕವರ್ ತಯಾರಿಸುವಂತಹ ಫ್ಯಾಕ್ಟರಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು. ಬೆಂಕಿಯ ತೀವ್ರತೆ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಬೆಂಕಿ ನಿಯಂತ್ರಣಕ್ಕೆ ತರುವಂತಹ ಕೆಲಸ ಆಗಿದೆಯಾ? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ. ಪ್ರೇಮ್, ಇವತ್ತು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಬೆಂಗಳೂರಿನ ಮಾಗಡಿ ಮುಖ್ಯ ರಸ್ತೆಯ ಅಂಜನಾನಗರ, ಈ ಅಂಜನಾನಗರದ ಸ್ಟೇಷನ್ಗೆ ಕೂಗಳತೆ ದೂರದಲ್ಲಿ ಒಂದು ಪ್ಲಾಸ್ಟಿಕ್ ಫ್ಯಾಕ್ಟರಿ ಇದು. ಈ ಪ್ಲಾಸ್ಟಿಕ್ ಕವರ್ಗಳನ್ನು ತಯಾರು ಮಾಡುವಂತಹ ಫ್ಯಾಕ್ಟರಿ. ಆ ಫ್ಯಾಕ್ಟರಿಯಲ್ಲಿ ಒಳಗಿನ್ನು ಗಮನಿಸಬಹುದು ಯಾವ ಮಟ್ಟಿಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸವನ್ನ ಪಡ್ತಿದ್ದಾರೆ ಅಂತೇಳಿ. ಇನ್ನೂ ಕೂಡ ಬೆಂಕಿಯ ಕೆನ್ನಾಲಿಗೆ ಹತೋಟಿಗೆ ಬಂದಿಲ್ಲ, ಇನ್ನೂ ಧಗಧಗಿಸಿ ಉರಿತಿದೆ. ಈಗಾಗಲೇ ಸುಮಾರು 7 ವೆಹಿಕಲ್ಗಳನ್ನು ಅಗ್ನಿಶಾಮಕ ದಳದ ವಾಟರ್ ಇಂಜಿನ್ಗಳನ್ನು ತರಿಸಲಾಗಿದೆ. ಆದರೂ ಕೂಡ ಇನ್ನೂ ಕೂಡ ಬೆಂಕಿಯನ್ನು ಹತೋಟಿಗೆ ತರೋದಕ್ಕೆ ಸಾಧ್ಯವಾಗ್ತಿಲ್ಲ. ಮಧ್ಯಾಹ್ನ ಯಾವಾಗ ಬೆಂಕಿ ಹೊತ್ಕೊಳ್ತೋ ಆ ಸಂದರ್ಭದಲ್ಲಿ ಒಳಗಿದ್ದಂತಹ ಕಾರ್ಮಿಕರು ಹೊರಬಂದು ತಮ್ಮ ಜೀವವನ್ನು ಕಾಪಾಡಿಕೊಳ್ಳುವ ಕೆಲಸವನ್ನ ಮಾಡಿದ್ದಾರೆ. ಆದರೆ ಬೆಂಕಿಯನ್ನ ಹತೋಟಿಗೆ ತರೋದಕ್ಕೆ ಸಾಧ್ಯವಾಗ್ತಿಲ್ಲ. ರಾಜ್ಯ ವಿಪತ್ತು ದಳದ ಸಿಬ್ಬಂದಿಗಳಿರ್ಬೋದು, ಅದ್ರ ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ, ಬ್ಯಾಡರಳ್ಳಿ ಪೊಲೀಸರು ಅವಿರತವಾಗಿ ಕಳೆದ ಸುಮಾರು 3 ಗಂಟೆಯಿಂದ ಬೆಂಕಿಯನ್ನು ನಂದಿಸೋದಕ್ಕೆ ಹರಸಾಹಸವನ್ನ ಪಟ್ಟರು ಕೂಡ ಅದು ಸಾಧ್ಯವಾಗ್ತಿಲ್ಲ. ಬೆಂಕಿಯ ಕೆನ್ನಾಲಿಗೆಗೆ ಈ ಫ್ಯಾಕ್ಟರಿ ಏನಿತ್ತು ಆ ಫ್ಯಾಕ್ಟರಿ ಇದೀಗಾಗಲೇ ಬಿರುಕು ಬಿಟ್ಟಿದೆ ದೊಡ್ಡ ಮಟ್ಟದಲ್ಲಿ. ಅದು ಕೂಡ ಯಾವಾಗ ಬೇಕಾದ್ರೂ ಕೂಡ ಬೀಳಬಹುದು ಆ ಹಂತದಲ್ಲಿದೆ. ಇನ್ನು ಆ ಗೋಡೌನ್ಗೆ ಹೊಂದ್ಕೊಂಡಂತೆ ದೊಡ್ಡದಾದಂತಹ ಒಂದು ಟ್ರಾನ್ಸ್ಫಾರ್ಮರ್ ಕೂಡ ಇತ್ತು. ಇದೀಗ ಬೆಸ್ಕಾಂ ಸಿಬ್ಬಂದಿಗಳು ಕೂಡ ವಿದ್ಯುತ್ ಕನೆಕ್ಷನ್ ಅನ್ನ ಕಟ್ ಮಾಡಿ ಕಾಯುವ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ತಮ್ಮ ಜೀವವನ್ನ ಪಣಕ್ಕಿಟ್ಟು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸೋದಕ್ಕೆ ಹರಸಾಹಸವನ್ನ ಪಡ್ತಿದ್ದಾರೆ. ಬೆಂಕಿ ಹತೋಟಿಗೆ ತರೋದಕ್ಕೆ ಸಾಧ್ಯವಾಗ್ತಿಲ್ಲ. ಸುಮಾರು ಈಗಾಗಲೇ 7 ವೆಹಿಕಲ್ಗಳು ಸ್ಪಾಟ್ಗೆ ಬಂದಿದ್ದಾವೆ. SDRF ಸಿಬ್ಬಂದಿ ಬಂದಿದ್ದಾರೆ. ಹೇಗಾದ್ರೂ ಮಾಡಿ ಬೆಂಕಿಯನ್ನು ನಂದಿಸಬೇಕು ಅಂತೇಳಿ ಒಂದು ಪಕ್ಕದ ಬಿಲ್ಡಿಂಗ್ ಏನಿದೆ ಆ ಪಕ್ಕದ ಬಿಲ್ಡಿಂಗ್ ಕೂಡ ಈ ಬೆಂಕಿ ಆವರಿಸ್ಕೊಳ್ತಕ್ಕಂತ ಸಾಧ್ಯತೆ ಇದೆ. ಇದೀಗ ಆ ಬೆಂಕಿ ಗಮನಿಸಬಹುದು. ಪಕ್ಕದ ಬಿಲ್ಡಿಂಗ್ ನಲ್ಲಿದ್ದಂತಹ ಎಲ್ಲ ನಿವಾಸಿಗಳು ಯಾರಿದ್ರು ಅಂತವ್ರನ್ನ ಖಾಲಿ ಮಾಡಿಸುವ ಕೆಲಸವನ್ನ ಕೂಡ ಮಾಡಲಾಗಿದೆ. ಆ ದಟ್ಟವಾದಂತಹ ಹೊಗೆಯನ್ನ ಗಮನಿಸಬಹುದು ಪ್ರೇಮ್.
ದೊಡ್ಡ ಮಟ್ಟದಲ್ಲಿ ಹೊಗೆ ಆವರಿಸ್ಕೊಂಡಿದೆ. ಅಷ್ಟರ ಮಟ್ಟಿಗೆ ಪ್ಲಾಸ್ಟಿಕ್ ಫ್ಯಾಕ್ಟರಿಯಲ್ಲಿ ಈ ಪ್ಲಾಸ್ಟಿಕ್ ಕವರ್ಗಳನ್ನು ತುಂಬಿಡಲಾಗಿತ್ತು. ಇದೀಗ ಸಂಪೂರ್ಣವಾಗಿ ಇಡೀ ಗೋಡೌನ್ ಸುಟ್ಟು ಕರಕಲಾಗಿದೆ. ಆದರೆ ಬೆಂಕಿಯನ್ನ ಹತೋಟಿಗೆ ತರೋದಕ್ಕೆ ಸಾಧ್ಯವಾಗ್ತಿಲ್ಲ. ಬೆಂಕಿಯನ್ನ ಹತೋಟಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹರಸಾಹಸ ಪಡ್ತಿದ್ದಾರೆ. ಆದ್ರೆ ಅದು ಸಾಧ್ಯವಾಗ್ತಿಲ್ಲ. ನೀರು ಹೊಡೆದಷ್ಟು ಕೂಡ ಇನ್ನೂ ಹೆಚ್ಚೆಚ್ಚಿನದಾಗಿ ಬೆಂಕಿ ಒಳಭಾಗದಲ್ಲಿ ಇನ್ನೂ ಕೂಡ ಉರಿತಾನೆ ಇದೆ. ಆರಂಭದಲ್ಲಿ ಅಂದ್ರೆ ಮುಂಭಾಗದಿಂದ ಬೆಂಕಿಯನ್ನ ನಂಚ್ಕೊಂಡು ಹೋಗುವ ಕೆಲಸವನ್ನ ಮಾಡಲಾಗ್ತಿದೆ. ಇನ್ನು ಕೂಡ ಹತೋಟಿಗೆ ತರೋದಕ್ಕೆ ಸಾಧ್ಯವಾಗ್ತಿಲ್ಲ. ಇನ್ನು ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿ, SDRF ಸಿಬ್ಬಂದಿ ಅವಿರತವಾಗಿ ಶ್ರಮವನ್ನ ಹಾಕ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನ ಅಂಜನಾನಗರದಲ್ಲಿ ಅಗ್ನಿ ಅವಘಡ ಆಗಿದೆ. ಸಾಮಾನ್ಯವಾಗಿ ಈ ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ಕೊಂಡಿರುವಂತಹ ಬೆಂಕಿ ಹೇಗೆ ವ್ಯಾಪಿಸುತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಇರ್ತೀವಿ. ಅದರಲ್ಲೂ ಕೂಡ ಪ್ಲಾಸ್ಟಿಕ್ ಕವರ್ ಫ್ಯಾಕ್ಟ್ರಿಗೇನೆ ಬೆಂಕಿ ತಗಲಿಬಿಟ್ರೆ ಅದರ ಪರಿಸ್ಥಿತಿ ಹೇಗಿರಬೇಡ, ಅದನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕ್ಷಣದಿಂದ ಕ್ಷಣಕ್ಕೆ ಬೆಂಕಿಯ ತೀವ್ರತೆ ಮತ್ತು ವ್ಯಾಪ್ತಿ ಜಾಸ್ತಿ ಆಗ್ತಾ ಇದೆ. ಬೆಂಕಿಯನ್ನು ನಿಯಂತ್ರಿಸಲಿಕ್ಕೆ, ಬೆಂಕಿಯನ್ನು ಆರಿಸಲಿಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಂದ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇದೆ. ಸುಮಾರು ಜನ ಕೆಲಸ ಮಾಡ್ತಾ ಇದ್ರಂತೆ, ಅವರೆಲ್ಲರೂ ಕೂಡ ರೆಸ್ಕ್ಯೂ ಮಾಡಲಾಗಿದೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಫ್ಯಾಕ್ಟ್ರಿಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಬೆಂಕಿಗಾಹುತಿಯಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲೇ ಇಡೀ ಬಿಲ್ಡಿಂಗಿಗೆ ಬೆಂಕಿ ವ್ಯಾಪಿಸ್ಕೊಂಡು ಸಂಪೂರ್ಣವಾಗಿ ಧಗಧಗಿಸಿರುವಂತಹ ಘಟನೆ ಬೆಂಗಳೂರಿನ ಅಂಜನಾನಗರದಲ್ಲಿ ನಡೆದಿರುವಂಥದ್ದು. ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ, ಶಾರ್ಟ್ ಸರ್ಕ್ಯೂಟ್ನಿಂದ ಸಣ್ಣದಾದ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಆ ಬೆಂಕಿ ಕ್ಷಣಾರ್ಧದಲ್ಲಿಯೇ ಇಡೀ ಬಿಲ್ಡಿಂಗಿಗೆ ವ್ಯಾಪಿಸ್ಕೊಂಡಿರುವಂಥದ್ದು. ಅದರ ವ್ಯಾಪ್ತಿ ಈಗ ಮತ್ತಷ್ಟು ವಿಸ್ತರಿಸ್ತಾ ಇದೆ. ಅಕ್ಕಪಕ್ಕದ ಬಿಲ್ಡಿಂಗ್ಗಳಿಗೂ ಕೂಡ ಆ ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೇಳಿದ್ದೆ ನೀವು ಕೂಡ ಬೆಂಗಳೂರಿನ ಅಂಜನಾನಗರದ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಪಕ್ಕದಲ್ಲಿಯೇ ಟ್ರಾನ್ಸ್ಫಾರ್ಮರ್ ಕೂಡ ಇತ್ತು. ತತ್ಕ್ಷಣಕ್ಕೆ ಬೆಸ್ಕಾಂ ಸಿಬ್ಬಂದಿಗಳು ಬಂದು ಅದರ ಕನೆಕ್ಷನನ್ನು ಕೂಡ ಕಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಫ್ಯಾಕ್ಟರಿಯ ಪಕ್ಕದಲ್ಲಿದ್ದಂತಹ ಬಿಲ್ಡಿಂಗಿಗೆ, ಜನರು ವಾಸವಿದ್ದಂತಹ ಮನೆಗಳಿಗೂ ಕೂಡ ಈಗ ಬೆಂಕಿ ವ್ಯಾಪಿಸಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ಬೆಂಕಿ ಹೇಗೆ ಧಗಧಗಿಸ್ತಾ ಇದೆ ಅನ್ನುವಂತಹ ವಿಜುವಲ್ಸನ್ನು ಕೂಡ ಗಮನಿಸ್ತಾ ಇದ್ದೀರಿ. ಬೆಂಕಿಯನ್ನು ನಂದಿಸಲಿಕ್ಕೆ 4 ವಾಹನದಲ್ಲಿ ಬಂದಿದ್ದಾರಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಎಷ್ಟೇ ಹರಸಾಹಸ ಪಟ್ಟರು, ಎಷ್ಟೇ ಕಷ್ಟಪಟ್ಟರು ಬೆಂಕಿಯನ್ನು ನಂದಿಸೋದಕ್ಕೆ ಆಗ್ತಾನೇ ಇಲ್ಲ. ಕ್ಷಣದಿಂದ ಕ್ಷಣಕ್ಕೆ ಬೆಂಕಿ ಧಗಧಗಿಸುವಂತಹ ರೀತಿ ಜಾಸ್ತಿ ಆಗ್ತಾ ಇದೆ. ದಟ್ಟ ಹೊಗೆ ಹೇಗೆ ಆವರಿಸ್ಕೊಳ್ತಾ ಇದೆ ಆ ಸ್ಥಳದಲ್ಲಿ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ಘಟನೆ, ಈ ಅಗ್ನಿ ಅವಘಡ ಸಹಜವಾಗಿಯೇ ಸ್ಥಳೀಯರಲ್ಲಿ ಆತಂಕವನ್ನು ಮೂಡಿಸಿದೆ. ನೀವು ಕಾರ್ಯನಿರ್ವಹಣೆಗೆ ಹೀಗೆ ಮುಂದೊಂದು ದಿನ ದೊಡ್ಡ ಅವಘಡವಾಗೋ ಮೊದಲು ಯಾವುದೇ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನ ಮಾಡಲಾಗಿಲ್ಲ. ಇದೀಗ ದೊಡ್ಡ ಮಟ್ಟದ ಬೆಂಕಿ ಏನಿದೆ ಅದನ್ನ ನಂದಿಸೋದಕ್ಕೆ ಸಾಧ್ಯವಾಗದೆ ಅಗ್ನಿಶಾಮಕ ದಳದ ಸಿಬ್ಬಂದಿ, SDRF ಸಿಬ್ಬಂದಿ ಅವಿರತವಾದಂತಹ ಶ್ರಮವನ್ನ ಹಾಕ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶರತ್ ಕುಮಾರ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.